ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಪಂಚಭೂತಗಳಿಂದ ಸೃಷ್ಟಿಯಾಗಿರುವ ಈ ಜಗತ್ತು ಹುಟ್ಟಲು ಭಗವಂತ ಕಾರಣನಾಗಿರುತ್ತಾನೆ. ಅವನ ಅನುಗ್ರಹಕ್ಕೆ ಪಾತ್ರನಾದವನು ಭಗವಂತನನ್ನು ಗೆದ್ದಂತೆ ಭಕ್ತರಿಗೆ ಬಂಧುವಾಗುತ್ತಾನೆ. ಅವನ ಬಂಧುವಾಗಲು ಇಷ್ಟಪಡುವವರು ಅವನಲ್ಲಿ ನನ್ನನ್ನು ನಿನ್ನವನಾಗಿ ಸೇರಿಸಿಕೋ ಎಂದು ಪ್ರಾರ್ಥಿಸಿಕೊಳ್ಳಬೇಕು. ಆಗ ಮನಸ್ಸು ಅವನಿಗೆ ಮಣಿಯುತ್ತದೆ. ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬ ಭರವಸೆ, ಅಪಾರವಾದ ಆತ್ಮಸ್ಥೈರ್ಯ ಉಂಟಾಗುತ್ತದೆ. ಹೃದಯದಲ್ಲಿ ನೆಲೆ ನಿಂತಿರುವ ಅವನಿಂದ ಆತ್ಮಸ್ವರೂಪದ ಒಳಗಣ್ಣು ತೆರೆಯುತ್ತದೆ. ಭಗವಂತ ಬಿಂದು ರೂಪದಲ್ಲಿ ದರ್ಶನ ಕೊಡುತ್ತಾನೆ. ಜ್ಞಾನ ಮತ್ತು ವಿಜ್ಞಾನದಿಂದ ಇಂದ್ರಿಯ ಜಯ ಆಗುತ್ತದೆ. ದೇವರು ಸಿಕ್ಕಿದ ಮೇಲೆ ಸಾಮಾನ್ಯ ಜನಗಳು ನಮ್ಮನ್ನು ದೂರ ಮಾಡಿದರೂ ಚಿಂತಿಸುವುದಿಲ್ಲ. ಕಾಂತ ದರ್ಶನ ಕೊಡುವ ಅವನು ಎಕ್ಸ್ರೇ ಮಿಷಿನಿನಂತೆ ಅಂತರಂಗದಲ್ಲಿ ಕುಳಿತು ಎಲ್ಲವನ್ನೂ ನೋಡಬಲ್ಲ. ಈ ಅಧ್ಯಾಯದಲ್ಲಿ ಡಾಕ್ಟರ್ ವಿಶಾಲ್ರವರ ರೋಚಕವಾದ ಕಥೆಯೊಂದನ್ನು ಹೇಳಲಿದ್ದಾರೆ. ನಾನು ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಲು ಕೆನ್ಯಾ ದೇಶಕ್ಕೆ ಹೋಗಬೇಕಾಯಿತು. ಆಗ ನನ್ನೊಂದಿಗೆ ಕಾರ್ಯನಿರ್ವಹಿಸಲು ನನ್ನ ಸಹೋದ್ಯೋಗಿಗಳು ಇದ್ದರು. ಸ್ನೇಹಿತನೊಬ್ಬ ಆಗ ಹೇಳಿದ, ನೀನು ಹೇಗೋ ಕೆನ್ಯಾಗೆ ಹೋಗ್ತಿದ್ಯಾ, ಅದರ ಹತ್ತಿರದಲ್ಲಿರುವ ಸೋಮಾಲಿಯಾದಲ್ಲಿ ಕೆಲವರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕ್ಯಾನ್ಸರ್ ರೋಗಿಗಳು ಬಹಳಷ್ಟು ಜನ ಇದ್ದಾರೆ. ನೀನು ಹೋಗಿ ಸಹಾಯ ಮಾಡೋದಕ್ಕೆ ಸಾಧ್ಯನೇ ಅಂತ ಕೇಳಿದ್ರು. ಡಾಕ್ಟರ್ ವಿಶಾಲ್ರವರು ಆಗಲಿ ಅಂತ ಒಪ್ಕೊಂಡ್ರು. ಸೋಮಾಲಿಯಾ ಬಹಳ ಅಪಾಯಕಾರಿ ಜಾಗ. ನಾನು ಅಲ್ಲಿಗೆ ಹೋದ ಹಿಂದಿನ ಅಂದರೆ ವಿಶಾಲ್ರವರು ಅಲ್ಲಿ ಹೋದ ಹಿಂದಿನ ದಿನ ತಂಗಿದ್ದ ಪಕ್ಕದ ಹೋಟೆಲ್ನಲ್ಲಿ ಉಗ್ರಗಾಮಿಗಳಿಂದ ಸ್ಫೋಟಗೊಂಡಿತ್ತು. ಮುಂದಿನ ಗುರಿ ನಾವು ತಂಗಿದ್ದ ಹೋಟೆಲ್ನಲ್ಲಿ ಎಂದು ವಿಶಾಲ್ರವರಿಗೆ ತಿಳಿಯಿತು. ನನ್ನೊಂದಿಗೆ ನನ್ನ ಸ್ನೇಹಿತರೂ ಇದ್ದರು. ಅಲ್ಲಿ ನಾವು 4 ದಿನ ತಂಗುವವರಾಗಿದ್ದೆವು. ಹೊರಗೆ ಬಂದೂಕು ಹಿಡಿದು ಟ್ಯಾಂಕರ್ಗಳು ನಿಂತಿದ್ದವು. ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ರೋಚಕ ಅನುಭವ. OPDಯಲ್ಲಿ ನಾವು ರೋಗಿಗಳನ್ನು ಪರೀಕ್ಷಿಸುವಾಗ ನಮ್ಮ ಹಿಂದೆ ಇಬ್ಬರು AK-47 ಹಿಡ್ಕೊಂಡು ನಿಂತ್ಕೊಂಡಿದ್ರು. ನಾವು ಕಾರಣ ಕೇಳಿದ್ವಿ. ರೋಗಿಯಂತೆ ಬಂದು ನಿಮ್ಮನ್ನು ಎತ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ, ಅದಕ್ಕಾಗಿ ನಾವು ನಿಮ್ಮ ಬೆಂಗಾವಲಾಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದರು. ರಾತ್ರಿ ಹೊತ್ತು ಗುಂಡಿನ ಸದ್ದು ಕೇಳ್ತಾ ಇತ್ತು. ನನಗೆ ಮತ್ತು ನನ್ನೊಂದಿಗೆ ಇದ್ದ ಸ್ನೇಹಿತರಿಗೆ ಬಹಳ ಆತಂಕ ಉಂಟಾಯಿತು. ಎಂದು ಮರೆಯಲಾಗದಂತಹ ಅನುಭವ. ಸೋಮಾಲಿಯಾದಲ್ಲಿ ನಮ್ಮ ಕಾರ್ಯ ಮುಗಿಸಿ ಪುನಃ ಕೆನ್ಯಾಗೆ ಬರಬೇಕಾಗಿತ್ತು. ಕೆನ್ಯಾದವರಿಗೆ ನಾವು ವಾಪಸ್ ಬರ್ತೇವೆಯೋ ಇಲ್ಲ ಅಂತ ಅನುಮಾನ. ಆದ್ದರಿಂದ ಹಣ ಕಳೆದುಕೊಳ್ಳೋದಕ್ಕೆ ಅವರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಮಗೆ ಟಿಕೆಟ್ ಕೂಡ ಮಾಡಿಸಿರಲಿಲ್ಲ. ಕೆನ್ಯಾಗೆ ಮರಳಿ ಹೋಗಲು ವಿಮಾನ ಏರಿದ್ವು. ತಲುಪುವ ಮುಂಚೆ ವಿಮಾನ ಒಂದು ಅರಣ್ಯದ ಮಧ್ಯೆ ಸಣ್ಣ ಜಾಗದಲ್ಲಿ ಇಳಿಯುತ್ತದೆ. ಕಾರಣ ಏನೆಂದರೆ ಉಗ್ರಗಾಮಿಗಳು ಬಹಳ ಜನ ಇರುವುದರಿಂದ ಮತ್ತೊಮ್ಮೆ ಇಲ್ಲಿ ತಪಾಸಣೆ ಮಾಡುತ್ತಾರೆ. ನಮ್ಮ ವಿಮಾನ ಇಳಿಯುವ ಸಮಯದಲ್ಲಿ ನಾನು ಸತ್ಯ ಸಾಯಿಬಾಬಾರವರ ಪುಸ್ತಕನ ಓದ್ತಾ ಇದ್ದೆ. ಅದರಲ್ಲಿ ನನ್ನನ್ನೇ ಉದ್ದೇಶಿಸಿ ಹೇಳುವಂತೆ ಒಂದು ವಿಷಯ ಕಂಡುಬಂತು. ಸ್ವಾಮಿ ಯಾವ ಸಮಯದಲ್ಲಿ ಯಾವ ರೀತಿ ಬಂದು ರಕ್ಷಣೆ ಮಾಡುತ್ತಾನೆ ಅಂತ ಇತ್ತು. ಆ ಕ್ಷಣದಲ್ಲಿ ವಿಮಾನ ತಾಂತ್ರಿಕ ದೋಷ ಉಂಟಾಗಿ ಅಪಘಾತವಾಗುವ ಸಂಭವವೂ ಇತ್ತು. ಆದರೆ ಸ್ವಾಮಿ ರಕ್ಷಿಸಿದರು ಅಂದುಕೊಳ್ತೇವೆ. ವಿಮಾನದಲ್ಲಿ ನಾವು 7 ಜನ ಸ್ನೇಹಿತರಿದ್ದೆವು. ಅಲ್ಲದೆ ಬೇರೆ ಪ್ರಯಾಣಿಕರು ಕೂಡ ಇದ್ದರು. ವಿಮಾನ ದುರಸ್ತಿ ಆಗಬೇಕಾಗಿದ್ದರಿಂದ ಮತ್ತೆ ಹೊರಡೋದು ತಡ ಆಗುತ್ತೆ ಅಂತ ತಿಳಿಯಿತು. ಅಷ್ಟರಲ್ಲಿ ನಾವು ತಪಾಸಣೆ ಮುಗಿಸೋಣ ಅಂತ ಅಂದುಕೊಂಡ್ವಿ. ಅದೇ ಸಮಯದಲ್ಲಿ ಬೇರೊಂದು ವಿಮಾನ ಬಂದು ಇಳಿಯಿತು. ಅದರಲ್ಲಿ ಪೈಲಟ್ ಇಳಿದು ನೇರವಾಗಿ ನನ್ನ ಕಡೆಗೆ ಬಂದರು. ನೀವು ಹೋಗಬೇಕಾಗಿರುವ ವಿಮಾನ ಹತ್ತಬೇಡಿ, ನನ್ನ ಹಿಂದೆ ಬನ್ನಿ ಎಂದು ಹೇಳ್ತಾ ನಮ್ಮ ಮುಂದೆ ಹೋದರು. ಅವರ ಮಾತು ಕೇಳಿ ವಿಚಿತ್ರ ಅಂತ ಅನ್ನಿಸ್ತು. ನನ್ನೊಂದಿಗೆ ಇದ್ದ ಸ್ನೇಹಿತರಿಗೂ ಆಶ್ಚರ್ಯವಾಗಿದೆ. ನನ್ನನ್ನು ಅವರುಗಳು ಪ್ರಶ್ನಿಸಿದರು. ಅವ್ರು ಯಾರು, ನಿಮಗೆ ಪರಿಚಯ ಇರೋರೇ ಅಂತ ಕೇಳಿದರು. ಇಲ್ಲ, ಆ ವಿಮಾನದಲ್ಲಿ ಹೋಗಬೇಡಿ, ನನ್ನ ಜೊತೆ ಬನ್ನಿ ಎಂದು ಕರೆಯುತ್ತಿದ್ದಾರೆ ಎಂದು ಹೇಳಿದೆ. ಉಗ್ರಗಾಮಿಗಳ ಕಾಟ ಆ ಪ್ರದೇಶದಲ್ಲಿ ಹೆಚ್ಚಾಗಿರುವುದರಿಂದ ಯಾರನ್ನು ಹೇಗೆ ನಂಬುವುದು ಅಂತ ಸುಮ್ಮನಾದ್ವಿ. ನಾವು ಏರ್ಪೋರ್ಟ್ ಅಂಗಳದಲ್ಲಿ ಇದ್ದುದರಿಂದ ಸಮಾಧಾನ. ನಾವು ತಪಾಸಣೆ ಮಾಡಲಿರುವ ಕಡೆ ಹೆಜ್ಜೆ ಹಾಕಿದ್ವಿ. ನಾವು ಕೆನ್ಯಾ ಕ್ಯಾನ್ಸರ್ ಸೊಸೈಟಿ 3 ಗಂಟೆಗೆ ಉಪನ್ಯಾಸವನ್ನು ನೀಡಬೇಕಾಗಿತ್ತು. ಆದರೆ ನನ್ನ ಸರದಿ 6 ಗಂಟೆಗೆ ಬದಲಾಗಿತ್ತು. ಇದರಿಂದ ಬೇಸರ ಪಟ್ಕೊಂಡಿದ್ದೆ. ಆದರೆ ವಿಮಾನ ದುರಸ್ತಿ ಆಗಬೇಕಾಗಿದ್ದರಿಂದ ತಲುಪೋದು ತಡ ಆಯಿತು. 6 ಗಂಟೆಗೆ ಬದಲಾಗಿತ್ತು. ಅದು ನನಗೆ ವರವಾಗಿ ಕಂಡಿತ್ತು. ಬಾಬನ ಅನುಗ್ರಹ ಎಂದು ನನ್ನ ಮನಸ್ಸು ಹೇಳಿತು. ಇದರೊಂದಿಗೆ ನನಗೆ ಅನುಮಾನವೂ ಕಾಡಿತ್ತು. 6 ಗಂಟೆ ಒಳಗೆ ತಲುಪೋದಕ್ಕೆ ಸಾಧ್ಯವೇ ಅಂತ. ಇದರಿಂದ ಸಹಜವಾಗಿ ನಾನು ಆತಂಕಕ್ಕೆ ಒಳಪಟ್ಟೆ. ನಂತರ ಪೈಲಟ್ ಹೇಳಿದ್ದು ನೆನಪಾಯಿತು.
ಲಗೇಜ್ ತೆಗೆದುಕೊಂಡು ಹೋಗುತ್ತಿದ್ದ ಪೋರ್ಟರನ್ನು ಕರೆದು ಹೇಳಿದೆ. ದೂರದಲ್ಲಿದ್ದ ಪೈಲಟನ ಕಡೆಗೆ ಬೆರಳು ಮಾಡಿ ತೋರಿಸ್ತಾ, ಅವನು ನನ್ನ ಸ್ನೇಹಿತ, ಅವನಿಗೆ ಏನು ನಾನು ಕರೀತಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಅವನು ಅವರ ಹೆಸರೇನು ಅಂತ ಪ್ರಶ್ನಿಸಿದ. ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನನ್ನು ನಾನು ಕಾಣಬೇಕಾಗಿದೆ, ಹೋಗಿ ಕರಿ ಅಂತ ಹೇಳಿದರು. ಪರಿಪೂರ್ಣವಾಗಿ ವಿವರಿಸಿ ಹೇಳುವ ತಾಳ್ಮೆ ನನ್ನಲ್ಲಿ ಇರಲಿಲ್ಲ. ಹೆಸರು ತಿಳಿಯದವನು ಹೇಗೆ ಸ್ನೇಹಿತನಾಗಿರಲು ಸಾಧ್ಯ ಎಂದು ಅಂದುಕೊಂಡಿರಬಹುದು ಆತ. ಅವರು ಹೋಗಿ ಸುದ್ದಿ ಮುಟ್ಟಿಸಿದ್ರು. ಪೈಲಟ್ ತಕ್ಷಣವೇ ನಾನು ಇರುವ ಕಡೆಗೆ ಬಂದು ಹೇಳಿದರು. ನಾನು ಹೇಳಿದೆ ಅಲ್ವಾ ನನ್ನ ಜೊತೆ ಬಾ ಎಂದು, ಹೇಗೆ ಬರಲಿಲ್ಲ ಅಂತ ಕೇಳಿದ್ರು. ಅದಕ್ಕೆ ನಾನು ಟಿಕೆಟ್ ಇಲ್ಲದೆ ಒಳಗೆ ಹೇಗೆ ಬರಲಿ ಅಂತ ಹೇಳಿದೆ. ನಾವು ಇದ್ದ ಏರ್ಪೋರ್ಟ್ನಲ್ಲಿ ಬರೀ ತಪಾಸಣೆ ಮಾಡುವ ಕೌಂಟರ್ ಮಾತ್ರ ಇತ್ತು, ಕೌಂಟರ್ ಇರಲಿಲ್ಲ. ತಕ್ಷಣ ಎಚ್ಚೆತ್ತು ಅವನು ಕೆನ್ಯಾ ಏರ್ಪೋರ್ಟ್ಗೆ ಫೋನ್ ಮಾಡೋದಕ್ಕೆ ಮುಂದಾದ. ನಾನು ನಮ್ಮೊಂದಿಗೆ ಇದ್ದ ನನ್ನ ಸ್ನೇಹಿತರಿಗೂ ಸೇರಿ ಟಿಕೆಟ್ ಮಾಡಲು ಹೇಳಿದೆ. ಅದರಂತೆ ಅವನು ಟಿಕೆಟ್ ಬ್ಲಾಕ್ ಮಾಡಲು ಹೇಳಿದ. ಇದಾದ ಮೇಲೆ ವಿಮಾನದ ಬಳಿ ಬನ್ನಿ ಅಂತ ಹೇಳಿ ಮುಂದೆ ಹೋದ. ನನ್ನೊಂದಿಗಿದ್ದ ಸ್ನೇಹಿತರಿಗೆ ಸಂಶಯ ಬಗೆಹರಿಯಲಿಲ್ಲ. ಹಣ ಪಡೆಯಲು ಇಷ್ಟು ಜನ ಟಿಕೆಟ್ ಯಾರು ಮಾಡ್ತಾರೆ ಎಂದರು. ಟಿಕೆಟ್ ಇಲ್ಲದ ವಿಮಾನ ಹತ್ತುವುದು ಹೇಗೆ ಅಂತ ಅನ್ನಿಸ್ತು. ಮತ್ತೆ ತುಳಲಾಟ ಶುರು ಆಗೋಯಿತು. ಅಷ್ಟರಲ್ಲಿ ವಿಮಾನ ಹೊರಡಿರುವ ಸೂಚನೆ ಕೊಟ್ಟಿತ್ತು. ಇಂಜಿನ್ ಸ್ಟಾರ್ಟ್ ಆಗಿದ್ದು ತಿಳಿಯಿತು. ನಾವು ವಿಮಾನ ಹತ್ತೋದು ಅನುಮಾನ ಅಂತ ಅನಿಸತೊಡಗಿತ್ತು. ಆದರೆ ಪೈಲಟ್ ಆನ್ ಮಾಡಿದ ಇಂಜಿನ್ನ ಹಾಗೆ ಬಿಟ್ಟು ಕೆಳಗೆ ಇಳಿದು ಬಂದರು. ಅಲ್ಲಿಂದ ನೇರವಾಗಿ ನನ್ನ ಕಡೆಗೆ ಬಂದು ಹೇಳಿದ್ರು. ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಿ ಅಂತ ಕೇಳಿದ್ರು. ಹೇಗೆ ವಿಮಾನ ಹತ್ತುವುದು, ಟಿಕೆಟ್ ಇಲ್ಲದೆ ಒಳಗೆ ಹತ್ತಲು ಅಧಿಕಾರಿ ಬಿಡುವುದಿಲ್ಲ ಅಂತ ಹೇಳಿದರು. ಓಹೋ ಸರಿ ಬನ್ನಿ ಎಂದು ಹೇಳಿ ನಮ್ಮನ್ನು ಕರ್ಕೊಂಡು ಹೋದರು. ಟಿಕೆಟ್ ಚೆಕ್ ಮಾಡುವ ಅಧಿಕಾರಿಯೊಡನೆ ಇವರೆಲ್ಲ ನನ್ನ ಕಡೆಯವರು, ಒಳಗೆ ಬಿಡಿ ಅಂತ ಹೇಳಿದರು. ನಾವು ನಿಶ್ಚಿಂತೆಯಿಂದ ವಿಮಾನ ಏರಿದೆವು. ನನ್ನ ಸ್ನೇಹಿತರಿಗೆ ಸಂಶಯ ಕಾಡುತ್ತಿತ್ತು. ಪರಿಚಯ ಇಲ್ಲದೆ ಇಷ್ಟೆಲ್ಲ ಕಾಳಜಿ ವಹಿಸಲು ಸಾಧ್ಯವೇ ಅಂತ. ಅದಕ್ಕೆ ನಾನು ಹೇಳಿದೆ, ಖಂಡಿತ ನನಗೇನೂ ಗೊತ್ತಿಲ್ಲ ಅಂತ. ಬಾಬಾ ಅನುಭವ ಎಂಥ ವಿಸ್ಮಯ ತರುತ್ತದೆ ನೋಡಿ. ಅನುಭವ ಪಡೆದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಬಾಬಾ ಅವರು ಏನು ಅನ್ನೋದು. ನಾವು ನಂಬಿಕೆ ಇಟ್ಟು ಪ್ರಾರ್ಥಿಸಿದರೆ ಖಂಡಿತ ಅವರು ಸಹಾಯ ಮಾಡ್ತಾರೆ. ಜೀವನದಲ್ಲಿ ನಾವು ಕಂಡುಕೊಳ್ಳುವ ಸಿಹಿ ನೆನಪುಗಳು ಅವರಿಗೆ ಶರಣಾಗತಿ ಆದವರಿಗೆ ನಿರಾಸೆ ಎನ್ನುವುದು ಖಂಡಿತ ಇರೋದಿಲ್ಲ. ನಾವು ಮೊದಲು ಹತ್ತಿದ ವಿಮಾನದಲ್ಲಿ ನಾನು ಓದುತ್ತಿದ್ದ ಪುಸ್ತಕದಲ್ಲಿ ಕಂಡ ವಾಕ್ಯ ನೆನಪಾಯಿತು. ಅವರು ಬಂದು ಮಾಡಬೇಕಾದ ಕಾರ್ಯವನ್ನು ಮಾಡಿ ಹೋಗುತ್ತಾರೆ ಎಂದು. ಈ ಅನುಭವ ಎಲ್ಲರೊಡನೆ ಹಂಚಿಕೊಳ್ತಾನೂ ಇದ್ದೇನೆ. ಬಾಬಾ ನನ್ನನ್ನು ನಂಬಿ ತಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಲಿ ಎಂದು ಸದಾ ನನ್ನ ಜೊತೆ ಇದ್ದು ರಕ್ಷಿಸುವ ಆ ದೈವಕ್ಕೆ ನಾನು ಶರಣಾಗಿದ್ದೇನೆ ಅಂತ ಹೇಳ್ತಾರೆ ಡಾಕ್ಟರ್ ವಿಶಾಲರಾವ್ ಅವರು. ನಾನು ಕೆನ್ಯಾ ಸೇರಿಯ ನಾನು ಭಾಷಣ ಮಾಡಲಿರುವ ಜಾಗಕ್ಕೆ ತಲುಪಿದಾಗ ಸರಿಯಾಗಿ 6 ಗಂಟೆ. ನನ್ನ ಹೆಸರು ಹಿಡಿದು ಕರೆಯುವುದಕ್ಕೂ ನಾನು ಅಲ್ಲಿ ಹೋಗುವುದಕ್ಕೂ ಸರಿಯಾಯಿತು. ಕಾಂತ ದರ್ಶಕನಾದ ಆ ಸ್ವಾಮಿ ಎಲ್ಲವನ್ನು ಅರಿತು ಸರಿಯಾದ ರೀತಿಯಲ್ಲಿ ಮಾಡಬೇಕಾದ ಕಾರ್ಯವನ್ನು ಅಡೆತಡೆಗಳನ್ನು ದಾಟಿಸಿ ಮುನ್ನಡೆಸುತ್ತಾನೆ. ಸರ್ವಜ್ಞನಾದ ಆ ಸ್ವಾಮಿಗೆ ಈ ಮೂಲಕ ಕೃತಜ್ಞತೆಯನ್ನು ತಲುಪಿಸೋಣ. ಓಂ ಸಾಯಿರಾಮ್.